ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಮ್ಮ ಕಾಲೇಜಲ್ಲಿ ಕಲ್ಚರಲ್ಸ್ ಇವೆಂಟ್ ಇದೆ, ಅಂದರೆ ಫುಲ್ ಕಲ್ಚರಲ್ಸ್ ಇವೆಂಟ್ಸು. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವಾಗ ಆ್ಯಕ್ಚುಲಿ ಸೋಲೋ ಸಿಂಗಿಂಗ್ ಆಗ್ತಿದೆ, ನೋಡೋಣ ಬನ್ನಿ. ಏನು ಗೊತ್ತಾ, ನಾನು ಡ್ಯಾನ್ಸ್ ಹೆಂಗೆ ಮಾಡ್ತೀನೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ನನ್ನ ಕಾಲು ಫುಲ್ ಫ್ರ್ಯಾಕ್ಚರ್ ಆಗ್ತಿದೆ ನೋಡಿರಿ. ಬೆಳಗ್ಗೆ ಅಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಕುಂಟುತ್ತಾ ಇದ್ದೀನಿ, ಗೊತ್ತಿಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಇವಾಗ ಅಲ್ಲಿ ಸಾಂಗ್ ನಡೀತಿದೆ, ಸೋಲೋ ಸಾಂಗ್. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಯಾಕೆ ಒಂದು 5 ನಿಮಿಷ ಅಷ್ಟೇ ಬಂದ್ಬಿಡೋದು. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಹೋಗೋಕ್ಕಾಗಲ್ಲ ಇವಾಗ. ಸೊ ಹೋಗೋಣ, ಇವಾಗ ಹೋಗ್ಬಿಟ್ಟು ನೋಡೋಣ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು. ಬಟ್ ನನಗೆ ಹಿಂಗೆ ಆಗ್ಬಾರ್ದಿತ್ತು. ಸೊ ಪಾಮ್ಡಿ ಅವಳು ಆಡ್ತಾಳೆ ನೋಡ್ರಿ, ತೋರಿಸ್ತೀನಿ. ಬಿಂದು ಸೋಲೋ ಸಾಂಗ್ ಆಡಬೇಕಿತ್ತು, ಬಟ್ ಬಿಂದು ಆಡಲಿಲ್ಲ ಈ ಸಲ. ಸೊ ಇವಾಗ ಪಂಕ್ತಿ ಆಡ್ತಾಳೆ ಅವಳು. ನಮ್ಮ ಟೀಮ್ ಹೆಂಗೆ ಆಡ್ತಾಳೋ ನೋಡೋಣ. ಸೊ ಈ ಅಣ್ಣ ಬಂದುಬಿಟ್ಟು ಸಿಂಗರು. ಈ ಅಣ್ಣಂಗೆ ಯಾವಾಗಲೂ ಫಸ್ಟ್ ಪ್ರೈಸ್ ಬರೋದು. ಈ ವರ್ಷವೂ ಈ ಅಣ್ಣಂಗೆ ಫಸ್ಟ್ ಪ್ರೈಸ್ ಬಂತು. ಫ್ಯಾಮ್ಲಿ ಅಣ್ಣ. ಇವಣ್ಣ ಲಾಸ್ಟ್ ಇಯರ್. ಇವಾಗ ಒಬ್ರಣ್ಣ ಸಾಂಗ್ ಹೇಳಿದ್ರಲ್ವಾ, ಇದೇ ಲಾಸ್ಟ್ ಇಯರ್ ಅಣ್ಣ ಇರೋದು, ಇನ್ನು ಮುಂದಕ್ಕೆ ಇರಲ್ಲ. ಅಂದರೆ ಎಲ್ಲ ಇಯರು ಫ್ಯಾಮ್ಲಿಗೆ ಪ್ರೈಸ್ ಬರ್ತಿದ್ದಿದ್ದೆ ಆ ಅಣ್ಣನಿಂದ. ಅಷ್ಟು ಸಿಕ್ಕರು ಅವರು. ಇವಾಗ ಅವ್ರು ನೋಡ್ಕೊಂಡು ನಾವು ಬಂದ್ಬಿಟ್ವಿ. ದರ್ಶನ್ ಡಿ ಬಾಸ್. ನೀನು ಯಾರು? ಹರ್ಷ. ಗಾಯ್ಸ್, ಹರ್ಷ ಅಂದ್ರೆ ನನ್ನ ಜೂನಿಯರ್. ಇವನು ಯಾವ ಕಡೆಯಿಂದ ಜೂನಿಯರ್ ಥರ ಕಾಣಿಸ್ತಾನೆ. ಹಲೋ, ಹಾಯ್. ನಮ್ಮ ಅಕ್ಕ, ನನ್ನ ತಮ್ಮ. ಇಡೀ ಸಾಯಿಸ್ತವ್ ನನ್ನ. ಅಷ್ಟೇ ಬಿಡಿ, ಸೊ ಅಷ್ಟೇ. ಇವಾಗ ಸಿಂಗಿಂಗ್ ಆದಮೇಲೆ ಸೋಲೋ ಡ್ಯಾನ್ಸ್ ಇರುತ್ತೆ. ನಾವು ಮಾತ್ರ ನಮ್ಮ ಟೀಮ್ ಬಿಟ್ಟರೆ ಬೇರೆ ಯಾರು ನೋಡಲ್ಲ. ಗೈಸ್ ನೋಡಿ, ನಂದು ಕತ್ತಿ ಡ್ಯಾನ್ಸ್ ನೋಡಿ. ಇಲ್ಲೆಲ್ಲ ನಿಂಬೆಹಣ್ಣೆಲ್ಲ ರೆಡಿ ಮಾಡಿ. ಅದು ಫ್ಯಾನ್ಸಿ ಡ್ರೆಸ್ ಯಾರು ಗೊತ್ತಾ? ಅಲ್ಲ ಅನ್ಸುತ್ತೆ, ಯಾರು ಬೇರೆ. ಎಲ್ಲರೂ ನನಗೆ ದೆವ್ವ ಥರ ಕಾಣಿಸ್ತಿದ್ದಾರೆ ಗೈಸ್. ನಮ್ಮ ಸೀನಿಯರ್ಸ್ ಯಾರು ಸೀನಿಯರ್ಸ್ಗಳ ಥರ ಕಾಣಿಸೋದೇ ಇಲ್ಲ ನೋಡ್ರಿ. ಚೈಲ್ಡ್ಗಳ ಥರ ಆಡ್ತಿರ್ತಾರೆ ಯಾವಾಗಲೂ. ಮತ್ತೆ ಅಣ್ಣಂಗೆ ನಾನು ಲಾಗಲ್ಲಿ ಬರೋದು ಇಷ್ಟ ಇಲ್ಲ. ಅಣ್ಣ ಒಂದೇ ಒಂದು ಡೈಲಾಗ್. ಇದೆಲ್ಲ ಕಾಸ್ಟ್ಯೂಮ್ ಸ್ಕಿಟ್. ಈ ಹುಡುಗಿ ಬಂದುಬಿಟ್ಟು ಫಸ್ಟು, ಅಂದರೆ ಫ್ಯಾಮ್ಲಿಗೆ ಫಸ್ಟ್ ಇಯರು. ಸೊ ಡ್ಯಾನ್ಸ್ ಮಾಡ್ತಿದ್ವಿ, ಚೆನ್ನಾಗಿ ಮಾಡ್ತೀವಿ, ಬಟ್ ಪ್ರೈಸ್ ಬರಲಿಲ್ಲ. ಇವಾಗ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಗ್ರೂಪ್ ಸಾಂಗ್. ಡ್ಯಾನ್ಸ್ ಮಾಡಿ
ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ. ಅವಳು ಸೋಲೋ ಡ್ಯಾನ್ಸ್ ಇದೆ ಇವಾಗ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸರ್, ವೆನ್ ಯುವರ್ ಡ್ಯಾನ್ಸ್ ಕ್ಲಾಸ್ ವಿಲ್ ಸ್ಟಾರ್ಟ್? I don't have interest. I don't have interest. Sorry. ನನ್ನ ಕಾಲ್ ಹೊಡೆದು I don't have interest in starting dance class. ಸೋ ಸ್ಯಾಡ್. ಏನಾದರೂ ಸ್ಟಾರ್ಟ್ ಮಾಡಿದರೆ ಇಡೀ ವರ್ಲ್ಡ್ ಫೇಮಸ್ ಆಗ್ಬಿಡ್ತಿತ್ತು ಡ್ಯಾನ್ಸ್. ಓಕೆ, ಚೆನ್ನಾಗಿ ಮಾಡಿ ಐಶ್ವರ್ಯ. ಪ್ರೈಸ್ ಬರ್ಬೇಕು ನಮಗೆ, ಪ್ರೈಸ್ ಪಕ್ಕ. Zero expectation. ತೋರಿಸ್ತೀನಿ ಗೈಸ್, ಪ್ರೈಸ್ ಬಂದ ಮೇಲೆ ಹೇಳ್ತೀನಿ ನಾನು ನಿಮಗೆ. ಇವರು ಬಂದುಬಿಟ್ಟು ಬಿ ಫಾರ್ಮ್ ಅವರು ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಮೈಕಲ್ ಜಾಕ್ಸನ್ ರಾಕ್. ಮೈಕಲ್ ಜಾಕ್ಸನ್ Get the point? Good. Let's dance. ಇವರು ಫಾರ್ಮಿಂದ ಮಾಡಿದ್ರು. ತುಂಬ ಜಾಸ್ತಿ ಕಾಂಪಿಟೇಷನ್ಸ್ ಇರುತ್ತೆ, ಅಂದರೆ ಎಲ್ಲರೂ ಚೆನ್ನಾಗಿ ಮಾಡ್ತಿರ್ತಾರೆ. ಬಟ್ ಪ್ರೈಸಸ್ಸು ಕಷ್ಟ ತೊಗೊಳ್ಳೋದಂತೂ, ಫಸ್ಟ್ ಪ್ರೈಸ್ ತೊಗೊಳ್ಳೋದಂತೂ ತುಂಬ ಕಷ್ಟ ಇರುತ್ತೆ ಅಲ್ಲಿ. ಇವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಆಯಿತಾ. ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ ತಕ್ಷಣ ಎಲ್ಲರೂ ಹೆಂಗೆ ಕಿರ್ಚ್ತಾರೆ ಅಂದರೆ ಡ್ಯಾನ್ಸ್ ಮಾಡೋರ್ಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಸ್ವಲ್ಪ ನೀರು ಕುಡ್ಕೊಂಡ್ರು. ಆಲ್ರೆಡಿ ಹಾಫ್ ಡ್ಯಾನ್ಸ್ ಆಗಿಬಿಟ್ಟಿತ್ತು. ಮತ್ತೆ ಅದೇ ಎನರ್ಜಿಯಿಂದ ಫುಲ್ ಡ್ಯಾನ್ಸ್ ಮಾಡಿದ್ರು ಪಾಪ. ಇವರು ಡ್ಯಾನ್ಸ್ ಮಾಡಿದ್ದಕ್ಕೆ ಸೆಕೆಂಡ್ ಪ್ರೈಸ್ ಕೊಟ್ಟರು ಅನಿಸುತ್ತೆ. ಬಟ್ ಫಸ್ಟ್ ಪ್ರೈಸ್ ಬಂದುಬಿಟ್ಟು ಐಶ್ವರ್ಯಂಗೆ ಬಂತು. ಯಾಕಂದರೆ ಬಟ್ ಇವರು ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಡಿಸರ್ವಿಂಗ್ ಇರ್ತಾರೆ. ಫಸ್ಟ್ ಪ್ರೈಸ್ ಬಂದುಬಿಟ್ಟು ಇವಾಗ ನಾನು ಅವ್ರದ್ದು ಸಾಂಗ್ ಹಾಕೋಕ್ಕಾಗಲ್ಲ, ಯಾಕಂದರೆ ಹಾಕಿದ್ರೆ ಕಾಪಿರೈಟ್ಸ್ ಬಂದುಬಿಡುತ್ತೆ. ಇವರು ಬಂದುಬಿಟ್ಟು ಇನ್ನೊಂದು ಟೀಮ್, ಫ್ಯಾಮ್ಲಿ ಅವರೇ ಇನ್ನೊಂದು ಟೀಮ್ ಅವರು. ಸೊ ಇವರು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್. ಎನರ್ಜಿ ತುಂಬ ಜಾಸ್ತಿ ಚೆನ್ನಾಗಿತ್ತು. ಸೊ ಐಶ್ವರ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಸೊ ಅವಳು ಡ್ಯಾನ್ಸರ್ ಆ್ಯಕ್ಚುಲಿ. ತುಂಬ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾಳೆ. ಇವಾಗ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಫಸ್ಟ್ ಪ್ರೈಸು ಯಾವಾಗಲೂ ಐಶ್ವರ್ಯಂಗೆ ಬರೋದು, ಅಂದರೆ 2 ಇಯರ್ಸಿಂದ. ಅಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ ನಮಗೆ. ಟೀಮ್ 1 ಟೀಮ್ 2 ಅಂತ ಇರುತ್ತೆ. ಫ್ಯಾಮ್ಲಿ ಅಂತ 6 ಇಯರ್ಸ್ ಇರುತ್ತಲ್ವ. ಸೊ 6 ಇಯರ್ಸಲ್ಲಿ 3 ಇಯರ್ ಅಂದರೆ ಆಡ್ ನಂಬರ್ 1 ಟೀಮು, ಈವನ್ ನಂಬರ್ 1 ಟೀಮು, ಆ್ಯಂಡ್ ಬಿ ಫಾರ್ಮ್ ಅವರು ಮತ್ತು ಫಾರ್ಮ್ ಅವರು ಮತ್ತು ಡಿ ಫಾರ್ಮ್ ಅವರು, ಇದು ಎಲ್ಲದಕ್ಕೂ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಇಯರ್ ವೈಸ್ ಇರುತ್ತೆ ಅದು. ದಿ ಡ್ಯಾನ್ಸರ್ ಐಶ್ವರ್ಯ. ಪ್ರೈಸ್ ನಮಗೆ ಗ್ಯಾರಂಟಿ. ಇವಾಗ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಐ ಆಮ್ ನಾಟ್ ಟೇಕಿಂಗ್ ಫೋಟೋ. ಈಗ ಕ್ಯಾಮ್ರಾಮನ್ ತನುಶ್ರೀ. ಲೆಟ್ಸ್ ಗೆಟ್ ರೆಡಿ ವಿತ್ ಅಸ್. ಸೊ ಇಡು ನಾನು ಒಬ್ಬಳೇ ಎಲ್ಲ ಮಾಡ್ತಿರೋದು ಇವತ್ತು. ನನ್ನ ಜೊತೆ ತುಂಬ ಜನ ಗೆಟ್ ಬಿಟ್ಟು ರೆಡಿ ವಿತ್ ಮೀ ಮಾಡ್ತಾರೆ. ಓಕೆ, ದಟ್ಟು ಯಾವುದೇ ಇದು ಪಾತ್ರ? ಮಹೇಶ ಅಸ್ಸು. ಓಕೆ, ಸೊ ಇವಾಗ ನಾವು ಎಲ್ರಿಗೂ ಜಡೆ ನಾವು
ಶಿ ಇಸ್ ಗೆಟಿಂಗ್ ಬೋರ್ಡ್. ಓಕೆ ಸ್ಟಾಪ್. ಅಂದರೆ ನೆನ್ನೆನೂ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿದ್ದೆ ಆಯ್ತಾ, ಪ್ರೈಸ್ ಕೊಟ್ಟಿಲ್ಲ, ಏನು ಮಾಡೋದು. They don't know, they don't deserve the best. Lambo in our class. Hey, cut this, okay? This is Betala. ಮೊಬೈಲ್ ಬಿಟ್ಟು ಜಗಳ ಸ್ಟಾರ್ಟ್ ಆಗಿದೆ, ನೋಡಕ್ ಹೋಗಿದ್ದಾರೆ. ನಮ್ಮ ಟೀಚರ್ಸ್ ಇಬ್ರು ಜಗಳ ಆಡ್ತಿದ್ರು ಆಯ್ತಾ. ಅದೆಲ್ಲ ನಾನು ಹೇಳಂಗಿಲ್ಲ, ಯಾಕಂದ್ರೆ ನಾನು ಲಾಗ್ ನೋಡ್ಬಿಟ್ರೆ ಬೈದ್ಬಿಡ್ತಾರೆ. ಓ ಸೊ ಕಟ್ 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 ಕಟ್. ಇದು ನಮ್ಮ ಟೀಮ್ದು ಗ್ರೂಪ್ ಸಾಂಗು. ಚೆನ್ನಾಗಿ ಆಡಿದ್ರು, ಇವರು ಚೆನ್ನಾಗಿ ಆಡ್ತಿದ್ರು. ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು. ಮತ್ತೆ ಕರೆಂಟ್ ಬಂತು. ಸೊ ಸ್ಟೂಡೆಂಟ್ಸ್ ಲೆವೆಲ್ಲಿ ಹಿಂಗೆಲ್ಲ ಆಡ್ತಿರ್ತಾರೆ. ರೆಡಿ ಆಗೋದು ಅಂದರೆ ಇವತ್ತು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಬೇಕಂತ. ಅಂದರೆ ನಾನು ಆಶೀರ್ವಾದಿಪತಿ ಥರ ಸೊ ಇದು ಬಂದ್ಬಿಟ್ಟು ಫ್ಯಾನ್ಸಿ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಇದಕ್ಕೆ 3rd ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಕಾಂಪಿಟೇಷನ್ ಅಂದ್ಬಿಟ್ಟು. ಇದಕ್ಕೆ 3rd ಪ್ರೈಸ್ ಅಂದರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್. ಸೊ ಇಲ್ಲಿ ನಾನು ತೋರಿಸಿದಲ್ವಾ, ಇದಕ್ಕೆ ಸೆಕೆಂಡ್ ಪ್ರೈಸ್ ಬಂತು. ಈ ಅಣ್ಣ ಬಂದ್ಬಿಟ್ಟು ಕಡುಪ ಅಂತ ಯಾವುದೋ ಒಂದು ಮಾಡಿದರು. ಸೊ ಅದು ಇದಕ್ಕೆ ಸೆಕೆಂಡ್ ಪ್ರೈಸ್ ಬಂತು. ಅಂದರೆ ಫಸ್ಟ್ ಪ್ರೈಸ್ ಬಂದುಬಿಟ್ಟು ನೆಕ್ಸ್ಟ್ ಬರುತ್ತೆ ಫಸ್ಟ್ ಪ್ರೈಸು. ಸೊ ಅದಕ್ಕೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ದೆವ್ವದೇನೋ ಹಾಕಿದ್ರು ಅವರು. ಸೊ ಅದಕ್ಕೆ ಫಸ್ಟ್ ಪ್ರೈಸು. ಬಟ್ ಈ ಅಣ್ಣನ ಎನರ್ಜಿ ಮಾತ್ರ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಸಖತ್ತಾಗಿ ಮಾಡಿದರು. ಆ್ಯಂಡ್ ಮೈಗೆಲ್ಲ ಪೇಂಟ್ ಮಾತ್ರ ಕಂಪಲ್ಸರಿ ಹಾಕಿರ್ತಾರೆ ಎಲ್ಲ ಫ್ಯಾನ್ಸಿ ಡ್ರೆಸ್ ಮಾಡೋರು. ಫ್ಯಾನ್ಸಿ ಡ್ರೆಸ್ಗೆ ತುಂಬ ಜಾಸ್ತಿ ಕಾಂಪಿಟೇಷನ್ನು. ಆ್ಯಂಡ್ ಇನ್ನು ಬಿಟ್ಟರೆ ಫೆಲಿನೂ ಚೆನ್ನಾಗಿ ಮಾಡಿಲ್ಲ ಅವತಾರ್ದು. ಸೊ ಅದಕ್ಕೆ ಪ್ರೈಸ್ ಬಂದಿಲ್ಲ. ಇನ್ನು ತುಂಬ ಜಾಸ್ತಿ ಜನ ಮಾಡಿರ್ತಾರೆ, ತುಂಬ ಚೆನ್ನಾಗೆಲ್ಲ ಮಾಡಿರ್ತಾರೆ. ಬಟ್ ಪ್ರೈಸು ಕೊಡೋದು ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಷ್ಟೇ ಕೊಡೋಕ್ಕಾಗೋದು. ಆ್ಯಂಡ್ ಎಲ್ಲರದು ಟ್ಯಾಲೆಂಟ್ ಇಲ್ಲಿ ಶೋ ಆಫ್ ಮಾಡೋಕ್ಕೆ ನಮ್ಮ ಕಾಲೇಜಲ್ಲಿ ಕಲ್ಚರಲ್ಸ್ ಮಾಡ್ತಾರೆ. ಸೊ ಎಲ್ಲ ಅಂದರೆ ಸೋಲೋ ಸಿಂಗಿಂಗ್ ಆಗಿರ್ಬೋದು. ಸೊ ಅದೆಲ್ಲ ಟ್ಯಾಲೆಂಟ್ಸ್ನ ಹೊರಗಡೆ ತೆಗಿಬೇಕು ಅಂದ್ಬಿಟ್ಟು ಅದೆಲ್ಲ ಮಾಡ್ತಿರ್ತಾರೆ. ಸೊ ನೋಡಿ, ಇದು ಫೆಲ್ಲಿ ಅವತಾರ್ದು ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಇದೂ ಸಹ. ಬಟ್ ಇವಳಿಗೆ ಪ್ರೈಸ್ ಬರಲಿಲ್ಲ. ಸೊ ಶಿ ವಾಸ್ ಸ್ಯಾಡ್. ಆ್ಯಂಡ್ ಸೊ ಇವಾಗ ಬರುತ್ತೆ ನೋಡಿ ಈ ಒಂದು ಅಂದರೆ ಇದು ದಯ್ಯಮ್ ಅನಿಸುತ್ತೆ. ದಯ್ಯಮ್ ಅಂತ ದಯ್ಯ ವೇಷ ಹಾಕಿರೋದು. ಸೊ ಇದಕ್ಕೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಬಟ್ ಇವರು ಚೆನ್ನಾಗೇ ಮಾಡಿದರು. ಬಟ್ ಸ್ವಲ್ಪ ಅಂದರೆ ಕಾಸ್ಟ್ಯೂಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರು. ಅವರೆಲ್ಲ ಸ್ವಲ್ಪ ಮೇಕಪ್ ಮೇಲೆ. ಇದು ಬಂದುಬಿಟ್ಟು ಫ್ಯಾಮಿಲಿ ಚಿಕ್ಕ ಅಂದರೆ ಫಸ್ಟ್ ಇಯರ್ ಹುಡುಗಿ. ಚೆನ್ನಾಗಿತ್ತು ಇದು ಸಹ. ಕ್ಯೂಟಾಗಿ ಮಾಡ್ಕೊಂಡಿರ್ತಾರೆ ಎಷ್ಟೊಂದು ಜನ. ಸೀಮೈ ದೇವಿ ನೋಡ್ತಾರೆ. ನಾನು ಜನ್ಸಿ ದೆವ್ವ. ಗಾಯ್ಸ್, ಏನಾದ್ರು ಬೇಕು ಅಂದರೆ ಕೇಳ್ಕೊಳ್ಳಿ, ದೇವಿ ವರ ಕೊಡ್ತಾರೆ. ದೇವಿಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಬೇಡ್ಕೊಬೇಕು. ಈ ದೇವಿ ಕನ್ನಡದ ದೇವಿ ಅಲ್ಲ ಆಯ್ತಾ, ಕನ್ನಡ ಮಾತಾಡೋ ದೇವಿ. ನೋಡಿ, ನಾನು ದೇವಿ, ಕನ್ನಡ ದೇವಿ. ನೀವು ನನ್ನ ಹತ್ರ ಕೇಳಿದ್ರೆ ವರ ಕೊಡ್ತೀನಿ. ಹೆಂಗಿದೀಯಾ? ಚೆನ್ನಾಗಿದೀಯಾ? ಮಾಡ್ದ? ಹೆಂಗಿದ್ದೀರಾ? ಹೆಂಗೆ ನಮ್ಮ ದೇವಿ ಕನ್ನಡ ಮಾತಾಡ್ಬಿಟ್ರು ಅರ್ಥ ಆಗುತ್ತೆ.
ಈಗ ಐಶ್ವರ್ಯ ಅಯ್ಯೋ ಭಯ ಪಟ್ಕೊಂಬೇಡ್ರಿ ಆಯ್ತಾ. ಜಂಜಿ ಮಹಿಷಾಸುರ ಸಂಹಾರ ಮಾಡಿರೋದು ಈ ದೇವಿ. ಅಂಡ್ ನಾವೆಲ್ಲ ರಾಕ್ಷಸ ರೂಪದ ದೇವಿಗಳು. ನಾವು 2 ಪಾರ್ಟ್ ಇದೆ ಅಲ್ವಾ, ನಮ್ದು ದೇವಿ ಮತ್ತೆ ದೆವ್ವ. ಕೇಳಿ ಕೇಳಿ ಸಾಕಾಗೋ. ಗಾಯ್ಸ್, ನಾನು ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಹೇಳಿ ಆಯ್ತಾ. ಗೊತ್ತು ನನಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು, ಬಟ್ ಆದರೂ ಹೇಳಿ ಹೆಂಗ್ ಕಾಣಿಸ್ತಿದ್ದೀನಿ ನಾನು. ಸೊ ಎಲ್ಲರೂ ರೆಡಿ ಆದಮೇಲೆ ಒಂದು ಫೋಟೋ ತಗೋತಿದ್ವಿ ಫುಲ್ ಗ್ರೂಪ್ದು. ಸೊ ಆ ತಲೆ ಹಾಗೆ ಹಾಕಿರೋ ಒಂದು ಕಿರೀಟ ಮತ್ತು ಗದೆ ಎಲ್ಲ ಬಂದುಬಿಟ್ಟು ಈ ಸ್ಕಿಟ್ಗೆ ಅಂದ್ಬಿಟ್ಟು ತರಿಸಿ ಅಲ್ಲಿ ಇಟ್ಟಿದ್ರು. ನಾನು ಸ್ವಲ್ಪ ಹಾಕ್ಕೊಂಡು ಹಂಗೆ ಆಟ ಆಡ್ತಿದ್ದೆ. ಕಾಲೇಜ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ಇದೆಲ್ಲ ಮೆಮೊರೀಸ್ ನೋಡಿದಾಗ ನನಗೆ ಒಂದು ಥರ ಫೀಲ್ ಆಗುತ್ತೆ. My experience is on the scale of 1 to 10, I think it's 6 because like I don't think it's worth it. It's okay guys, she did best of her. ಸೊ ಇದೆ ನಾವು ಮಾಡಿದ ಡ್ಯಾನ್ಸು. ಎಷ್ಟು ಕಷ್ಟಪಟ್ಟು 3 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಅಂದರೆ ಇದು ಮೇನ್ ರೋಲ್ ಇದ್ದಿದ್ದು ಬಂದುಬಿಟ್ಟು ಕಾಳಿಕಾ ಮತ್ತು ಇದು ಮಹಿಷಾಸುರ ಸಂಹಾರದಲ್ವಾ. ಸೊ ಅವರಿಬ್ಬರದ್ದೇ ಮೇನ್ ರೋಲ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇದಕ್ಕೆ ನಮಗೆ ಫಸ್ಟ್ ಪ್ರೈಸ್ ಬಂತು. ಸೊ ಚೆನ್ನಾಗಿ ಬಂದಿತ್ತು ಡ್ಯಾನ್ಸು. ಲಾಸ್ಟಲ್ಲಿ ನನಗೆ ಆಕೃತಿ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಫುಲ್ ಗೂಸ್ ಬಂಪ್ಸ್ ಬಂದುಬಿಡ್ತು. ವೀಡಿಯೋದಲ್ಲಿ ನೋಡೇ ಫುಲ್ ಗೂಸ್ ಬಂಪ್ಸ್ ಬಂದುಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿಲ್ಲ ಅವಳು. ಸೊ ನೋಡಿ ಎಷ್ಟು ಅಂದರೆ ಫುಲ್ಲು ಫೇಸಲ್ಲೆಲ್ಲ ಗೂಸ್ ಬಂಪ್ಸ್ ಬರೋ ಥರ ಮಾಡಿದ್ರು. ಸೊ ಇದೆಲ್ಲ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು, ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು. ಸೊ ಫುಲ್ ಕಲ್ಚರಲ್ಸ್ ಅಂದರೆ ನಮಗೆ 1 ಮಂತ್ ಅದೇ ಇರುತ್ತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡು ಮಾಡೋ ಮಂತ್ ಆಗಿರುತ್ತೆ. ಆ್ಯಂಡ್ ಎಷ್ಟೊಂದು ಟ್ಯಾಲೆಂಟ್ಸ್ಗಳು ಹೊರಗೆ ಬರೋಕ್ಕೆ ಈ ಲಾಗ್ ನನಗೆ ಎಷ್ಟು ವರ್ಷ ಬಿಟ್ಕೊಂಡು ನೋಡಿದ್ರು ಅದನ್ನೇ ನೆನಪಿಸಿರುತ್ತೆ ಅನಿಸುತ್ತೆ. ಇದನ್ನು ನೋಡಿದ್ರೆ ನಿಮಗೆ ನಿಮ್ಮ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಿರುತ್ತೆ. ಆ್ಯಂಡ್ ಕಾಲೇಜ್ ಡೇಸ್ ಅಂದರೆ ಬೆಸ್ಟ್ ಡೇಸ್ ಆಫ್ ಅವರ್ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ಮಾಡಿ ತುಂಬ ದಿವಸ ಆಗಿಬಿಟ್ಟಿತ್ತು, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ದಾನೆ. ಸೊ ಇವತ್ತು ಅಪ್ಲೋಡ್ ಮಾಡೋಂಗಾಗಿದೆ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲರೂ ಗೆದ್ವಿ ಅಂದ್ಬಿಟ್ಟು ತುಂಬ ಸೆಲೆಬ್ರೇಷನ್ ಮಾಡಿ ಡೈರೆಕ್ಟರ್ ಸರ್ ಬಂದುಬಿಟ್ಟು ಸರಿಯಾಗಿ ಹೋಗಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.